ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದು ವಿಡಿಯೋ ನಮ್ಮ ಅಂಗಡಿ ಮಣಿಪಾಲ್ MIC ಅವರು ಒಂದು ಅರೇಂಜ್ ಮಾಡಿದ ಒಂದು ಎಕ್ಸಿಬಿಷನಲ್ಲಿ ಈಗ ನಾವಿದ್ದೇವೆ. 12, 13 ಮತ್ತು 14 3 ದಿನ ಇತ್ತು ಎಕ್ಸಿಬಿಷನ್. ನಾವು ನಿನ್ನೆ ಹೋಗಿದ್ದೆವು ಆ ಎಕ್ಸಿಬಿಷನ್ ನೋಡಲಿಕ್ಕೋಸ್ಕರ. ಈ ಎಕ್ಸಿಬಿಷನ್ಗೆ ಎಂಟ್ರೆನ್ಸಿಗೆ ಹೋಗುವಾಗ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಹತ್ರ ಸ್ವಲ್ಪ ಕ್ವಶನ್ಸ್ ಎಲ್ಲ ಕೇಳಿದರು. ಹೇಗೆ ನೀವು ಬಂದ್ರಿ, ಹೇಗೆ ನಿಮಗೆ ಇದರದ್ದು ಆ್ಯಡ್ ಎಲ್ಲ ಗೊತ್ತಾದ್ದು ಅಂತೇಳಿ ಕೇಳಿದರು. ಇಲ್ಲಿ ನೋಡಿ ಚಟ್ನಿ ಹುಡಿ ಇದೆ, ಮತ್ತು ಇದು ಬಾಳೆಹಣ್ಣಿನಿದ್ದು ಒಣಗಿಸಿದ ಒಂದು ಇದು ಬಾಳೆಹಣ್ಣಿದು. ಅದೇ ರೀತಿ ತುಂಬ ರೀತಿಯ ಚಿಪ್ಸ್ ಮತ್ತು ಹಪ್ಪಳ. ಇದು ಬಾಳೆಹಣ್ಣಿದು ಹಪ್ಪಳ. ಇದು ನೋಡಿ ಪೈನಾಪಲ್ ಮತ್ತು ಜಿಂಜರಿದು ಜಾಮ್ ಇಲ್ಲಿ ಕಾಣ್ಬೋದು. ಅದೇ ರೀತಿ ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್ ಮತ್ತು ಕೋಕಮಿದು ಜ್ಯೂಸು, ಸೋರ್ಸೊಪ್ಪು, ಕ್ಯಾನ್ಸರ್ ಫ್ರೂಟು, ಮತ್ತು ಬೇರೆ ಬೇರೆ ರೀತಿಯ ತುಕ್ಕುಡಿ, ಹಾಗೆ ತುಂಬ ತಿಂಡಿಯೆಲ್ಲ ಇತ್ತು. ಇಲ್ಲಿ ನೋಡಿ ಮ್ಯಾಂಗೋ ಪಿಕ್ಕಲ್, ಅಪ್ಪೆ ಮಿಡಿ ಮ್ಯಾಂಗೋ ಪಿಕ್ಕಲ್. ಇದು ಇಲ್ಲಿ ನೋಡಿ ಬರ್ತಿದೆ ಅಪ್ಪೆ ಮಿಡಿ ಟೆಂಡರ್ ಮ್ಯಾಂಗೋ ಪಿಕ್ಕಲ್. ಮತ್ತು ಇಲ್ಲಿ ಕ್ಯಾಶು ಮತ್ತು ಬೇರೆ ಬೇರೆ ರೀತಿಯ ಸಂಡಿಗೆಲ್ಲ ಇಲ್ಲಿದೆ. ಇದು ಬಾಮ್, ಲಿಪ್ ಬಾಮ್, ಬಟ್ಟರಿದು ಬಾಮ್. ಇದು ನೋಡಿ ಕೋಕಮಿದು ಜ್ಯೂಸ್. ಅದು ಮತ್ತು ಅದೇ ರೀತಿ ವಿವಿಧ ರೀತಿಯ ಹಪ್ಪಳ ಕೂಡ ಇದೆ. ಇಲ್ಲಿ ಗೆಣಸಿನ ಹಪ್ಪಳ, ಹಾಗೆ ಮತ್ತು ಜಾಕ್ ಫ್ರೂಟಿದ ಹಪ್ಪಳ. ಇದು ನೋಡಿ ಗೆಣಸಿದ ಹಪ್ಪಳ. ನಾನು ಗೆಣಸಿದ ಹಪ್ಪಳ ಮತ್ತು ಜಾಕ್ ಫ್ರೂಟಿದ ಹಪ್ಪಳ ತಗೊಂಡೆ. ಅದೇ ರೀತಿ ಸೇವಿಗೆ, ಅಕ್ಕಿದ ಸೇವಿಗೆಲ್ಲ ಒಣಗಿಸಿದ್ದು ರೆಡಿಮೇಡಾಗಿ ನಮಗೆ ಮನೆಗೆ ಬಂದು ತಯಾರಿಸುವಂಥದ್ದು ಅಕ್ಕಿದು ಸೇವಿಗೆ ಇದು. ಮತ್ತು ರೈಸ್, ಬ್ರೌನ್ ರೈಸ್ ಕೂಡ ಇತ್ತು. ನೋಡಿ ಸೇವಿಗೆ ಅಕ್ಕಿದು ಒಣಗಿಸಿದ್ದು. ಮತ್ತು ಇಲ್ಲಿ ನಿಮಗೆ ಕಾಣ್ಬೋದು ವಿವಿಧ ರೀತಿಯ ಸಂಡಿಗೆ. ಮತ್ತು ಇಲ್ಲಿ ಸೋಪ್ ಗಿಡ ಇದೆ, ಡಿಫ್ರೆಂಟ್ ಟೈಪದ ಸೋಪ್ ಕೂಡ ಇದೆ. ಇಲ್ಲಿ ಚಿಪ್ಸ್, ಮಿಕ್ಸ್ ಇರುವುದು ಸ್ಪೈಸಿ ಸ್ವಲ್ಪ ಮಿಕ್ಸರ್ ಎಲ್ಲ ಇತ್ತು. ಇದು ಒಂಥರ ಬ್ರೌನ್ ರೈಸ್ ಇತ್ತು, ಯಾವುದಕ್ಕೆ ಯೂಸ್ ಮಾಡೋದು ಅದಂತ ನನಗೆ ಗೊತ್ತಿಲ್ಲ. ನೋಡಿ ಮಿಕ್ಸರ್ ಎಲ್ಲ ಮಿಕ್ಸ್ ಇದ್ದದೆಲ್ಲ ಉಂಟು. ಮತ್ತು ಹತ್ರಾಸ್, ಅದು ಕೂಡ ಒಂದು ಪ್ಯಾಕೆಟ್ನಾಗ ತೊಗೊಂಡೆ, 60 ರೂಪಾಯಿ. ಇಲ್ಲಿ ಅದೇ ರೀತಿ ಬೇರೆ ಬೇರೆ ಮಸಾಲ ಪೌಡರಲ್ಲಿದೆ. ರಾಗಿ ಮಾಲ್ಟ್ ಮಸಾಲ, ಸಾಂಬಾರು ಪೌಡರ್ ಮತ್ತು ಹರಸಿನ ಪೌಡರ್, ಹಾಗೆ ಮಸಾಲ ಹುಡಿಗಳೆಲ್ಲ ಇಲ್ಲಿದೆ. ಮೆಣಸಿದ್ದು ಮತ್ತು ಹಪ್ಪಳ, ಉದ್ದಿನ ಹಪ್ಪಳ, ಹಾಗೆ ಮೆಣಸಿನಕಾಯಿದು ಹಪ್ಪಳ ಎಲ್ಲ ಇಲ್ಲಿದೆ. ನೋಡಿ ರಾಗಿ ಮಾಲ್ಟ್ ಕೂಡ ಇಲ್ಲಿ ಕಾಣ್ಬೋದು. ನಾವು ಹಪ್ಪಳ ಎಲ್ಲ ತಗೊಂಡೆವು, ಅದಕ್ಕೆ ಅವರು ಒಂದು ಬಾಸ್ಕೆಟ್ ಕೊಟ್ಟರು. ಅದೇ ರೀತಿ ಮೆಣಸು, ಇದು ಕಾಯಿ ಮೆಣಸಿದು, ಇದು ಮಜ್ಜಿಗೆ ಮೆಣಸು ಅಂತ ಹೇಳ್ತಾರೆ. ಇದಕ್ಕೆ ಗಂಜಿ ಊಟ ಮಾಡಲಿಕ್ಕೆಲ್ಲ ಟೇಸ್ಟ್ ಇರುತ್ತೆ. ಅದು ಸ್ವಲ್ಪ ಮೆಣಸು ಫ್ರೈ ಮಾಡಿ ಊಟ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ಅದು ಕೂಡ ಒಂದು ಪ್ಯಾಕೆಟ್ ನಾನು ತಗೊಂಡೆ. ಇಲ್ಲಿ ನಿಮಗೆ ಎಣ್ಣೆ ಎಲ್ಲ ಕಾಣ್ಬೋದು, ತೆಂಗಿನ ಎಣ್ಣೆ ಉಂಟು. ಇಲ್ಲಿ ನೋಡಿ ತೆಂಗಿನ ಎಣ್ಣೆ. ರೀತಿಯ ಹುಳಿ, ಅದು ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅದೇ ರೀತಿ ಇಲ್ಲಿ ನೋಡಿ ಬೇರೆ ಬೇರೆ ರೀತಿಯ ಪಿಕ್ಕಲಿದೆ. ಉಪ್ಪಿನಕಾಯಿ ಇದೆ, ಮಾವಿನಕಾಯಿದು, ಅಂಬಡೆದು, ಮತ್ತು ಲಿಂಬೆ, ಹಾಗೆ ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿ ಇತ್ತು. ಉಪ್ಪಿನಕಾಯಿ ಏನು ನಾನು ತಗೊಳ್ಳಿಲ್ಲ, ಯಾಕೆಂತೇಳಿದರೆ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೇನೆ. ಅದರಿಂದ ಉಪ್ಪಿನಕಾಯಿ ನಾನು ಅಲ್ಲಿಂದ ತಗೊಳ್ಳಿಲ್ಲ. ಇಲ್ಲಿ ನಿಮಗೆ ಬಟ್ಟೆದು ಕೂಡ ಒಂದು ಅಂಗಡಿ ಕಾಣ್ಬೋದು. ಇಲ್ಲಿ ನೋಡಿ ಸಾರಿ ಎಲ್ಲ ಇದೆ, ಬೇರೆ ಬೇರೆ ರೀತಿಯ ಸಾರಿಗಳೆಲ್ಲ ಇದೆ, ಬಟ್ಟೆ ಎಲ್ಲ ಇದೆ. ನೋಡಿ ಒಳ್ಳೆ ಒಳ್ಳೆ ಸಾರಿ ಎಲ್ಲ ನೇತಾಡಿ ಹಾಕಿದ್ದಾರೆ. ಇಲ್ಲಿ ಶೋ ಪೀಸ್ ಆಗಿ ಇಟ್ಟಿದ್ದಾರೆ. ನೋಡಿ ಬೇರೆ ಬೇರೆ ರೀತಿಯ ಸಾರಿಗಳೆಲ್ಲ ಇದ್ದವು ಇಲ್ಲಿ. ಇಲ್ಲಿ ಕೂಡ ನೈಟಿ, ಟಾಪ್ಸ್ ಹಾಗೆಲ್ಲ ಇತ್ತು. ಅದೇನೋ ನೋಡಲಿಕ್ಕೆ ನಾವು ಹೋಗಲಿಲ್ಲ. ಇಲ್ಲಿ ನೋಡಿ ನಿಮಗೆ ವಿವಿಧ ರೀತಿಯ ಮಣ್ಣಿದು
ಪಾತ್ರೆಗಳು, ಅದೇ ರೀತಿ ನೋಡಿ ಮಣ್ಣಿದೆಲ್ಲ ಪಾತ್ರೆ, ಕಪ್ಪು ಮತ್ತು ಬೇರೆ ಬೇರೆ ರೀತಿಯ ಒಂದು ಶೇಪ್ ಎಲ್ಲ ಮಾಡಿಟ್ಟ ಇದಿತ್ತು. ಮತ್ತು ದೀಪ ಎಲ್ಲ ಹೊತ್ತಿಸುವ ಸಣ್ಣ ಸಣ್ಣ ಮಣ್ಣಿದು ಇದೆಲ್ಲ ಇತ್ತು. ಅದೇ ರೀತಿ ಇಲ್ಲಿ ನೋಡಿ ಬಳ್ಳಿಯಿಂದ ಹೆಣೆದ ಬುಟ್ಟಿ ಎಲ್ಲ ಬೇರೆ ಬೇರೆ ರೀತಿಯ ಬುಟ್ಟಿ ಇತ್ತು. ಅದೇ ರೀತಿಯ ಕ್ಯಾಪ್ ಎಲ್ಲ ಇದೆ. ಅಡಿಕೆ ಎಲೆಯಿಂದ ಮಾಡಿದ ಕ್ಯಾಪ್ ಎಲ್ಲ ಇದೆ. ನನ್ನ ಹಸ್ಬೆಂಡ್ ಒಂದು ತಲೆಯಲ್ಲಿ ಇಟ್ಟು ಹೇಗೆ ಕಾಣುತ್ತೆ ಅಂತ ನೋಡಿದರು. ಇಲ್ಲಿ ಮಣ್ಣಿದು ಪಾತ್ರೆ ಎಲ್ಲ ನೋಡಿ, ಸಣ್ಣ ಸಣ್ಣ ಪಾತ್ರೆಗಳೆಲ್ಲ ಇದೆ ಇಲ್ಲಿ. ಮಣ್ಣಿದೆಲ್ಲ ಪಾತ್ರೆ ನಮಗೆ ವಿವಿಧ ರೀತಿಯ ಶೇಪಿದೆಲ್ಲ ನೋಡಲಿಕ್ಕೆ ಸಿಗೋದು ಕಡಿಮೆ. ಈಗ ಯಾರೋ ಹಾಗೆ ಜಾಸ್ತಿಯಾಗಿ ಮಣ್ಣಿದ ಪಾತ್ರೆ ಎಲ್ಲ ಯೂಸ್ ಮಾಡೋದು ಕಡಿಮೆ. ಇಲ್ಲಿ ನೋಡಿ ಆಮೆಯ ರೀತಿಯಲ್ಲಿ ಮಾಡಿದ ಒಂದು ಮಣ್ಣಿನ ಪಾತ್ರೆ. ಇಲ್ಲಿ ನೋಡಿ ಒಂದು ಹುಲ್ಲಿಂದ ಇದು ಮಾಡಿಟ್ಟ ಒಂದು ಇದು ಶೇಪ್ ಮಾಡಿ ಇಟ್ಟ ಒಂದು ಇದಿದೆ. ಅದೇ ರೀತಿ ನೋಡಿ ಇದು ಅಕ್ಕಿ ಎಲ್ಲ ಇದು ಮಾಡಿಡುವಂಥದ್ದು. ಮೊದಲಿನ ಕಾಲದಲ್ಲೆಲ್ಲ ಅಕ್ಕಿ ಎಲ್ಲ ಹಾಗೆ ಪ್ಯಾಕ್ ಮಾಡಿರ್ತಿದ್ರು. ಇದು ನೋಡಿ ಮನೆಯ ಒಂದು ಗುಡಿಸಲಿನ ರೀತಿಯಲ್ಲಿ ಒಂದು ಮಾಡಿದ ಶೇಪ್ ಒಂದು ಇದೆ ಇಲ್ಲಿ. ಇಲ್ಲಿ ನೋಡಿ ಹೀಗೆ ಕಡಿಯುವ ಕಲ್ಲಿದು ರೀತಿ ಹಾಗೆ ಸಣ್ಣ ಸಣ್ಣದು. ಇದು ನೋಡುವಾಗ ಹೀಗೆ ವಿಡಿಯೋದಲ್ಲಿ ದೊಡ್ಡದು ಕಾಣುತ್ತೆ, ಸಣ್ಣ ಸಣ್ಣದು. ಹೀಗೆ ಏನಾದರೂ ಹುಡಿ ಮಾಡಲಿಕ್ಕೆ ಅಂಥದ್ದೆಲ್ಲ ಹುಡಿ ಎಲ್ಲ ಇದು ಮಾಡಲಿಕ್ಕೆ. ಇದು ಮೊದಲೆಲ್ಲ ಈ ಅಕ್ಕಿ ಎಲ್ಲ ಪೌಡರ್ ಮಾಡಲಿಕ್ಕೆ ಹುಡಿ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದದ್ದು ಇದು. ಬಟ್ ಸಣ್ಣ ಒಂದು ರೀತಿಯಲ್ಲಿ ಒಂದು ಇಟ್ಟಿದ್ದಾರೆ, ಹಾಗೆ ಮಾಡಿಟ್ಟಿದ್ದಾರೆ. ಕಲ್ಲಿದು ನಾವು ಕಡಿಯುವ ಕಲ್ಲಿನ ಇದರದ್ದು ಕಲ್ಲಿದ್ದು ಮಾಡಿಟ್ಟ ಒಂದು ಶೇಪ್ ಇದು. ಒಂದು ಎಲ್ಲ ವೆರೈಟಿ ಅದು ನೋಡಿ ತುಂಬ ಇಷ್ಟ ಆಯಿತು. ರೀತಿಯ ಬಳೆ ಕೂಡ ಇಲ್ಲಿತ್ತು, ಕಲರ್ ಕಲರ್ ಬಳೆ ಇತ್ತು. ಅದೇ ರೀತಿ ಕೊಳಲೆಲ್ಲ ಇತ್ತು. ಕೊಳಲು ನೋಡಿ ಮೊದಲು ಕೊಳಲೆಲ್ಲ ಓದ್ತಿದ್ರು. ಇದು ಮತ್ತು ಬಳ್ಳಿಯಿಂದ ಮಾಡಿದ ಎಲ್ಲ ವಿವಿಧ ರೀತಿಯ ಒಂದು ಶೇಪು. ಇದು ಲೈಟ್ 0 ಲೈಟ್ ಟೈಪಲ್ಲಿ ನಮಗೆ ರಾತ್ರಿ ಎಲ್ಲ ಯೂಸ್ ಮಾಡುವಂಥ ಲ್ಯಾಂಪ್, ಬಟ್ ಮರದಿಂದ ಮಾಡಿದ್ದು. ಇಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ, ಆಚೆ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ವೆರೈಟಿ ಸ್ಪ್ರೇ, ಸೋಪು, ಕ್ರೀಮು ಹಾಗೆ ಬೇರೆ ಬೇರೆ ಒಂದು ಶಾಪ್ ಕೂಡ ಇತ್ತು. ಫುಡ್ ಸೆಕ್ಷನ್ ಕೂಡ ಇತ್ತು. ಇಲ್ಲಿ ವೆರೈಟಿಯ ಕೇಕ್ ಮತ್ತು ಪುಡ್ಡಿಂಗ್ಸ್ ಹಾಗೆ ಡಿಫ್ರೆಂಟಿಯಾದ ಫುಡ್ ಐಟಮ್ ಕೂಡ ಇಲ್ಲಿ ಇತ್ತು. ನಂತರ ಅಲ್ಲಿ ಕಬ್ಬಿನ ಜ್ಯೂಸ್ ಕೂಡ ಇತ್ತು. ನಾವು ಕಬ್ಬಿನ ಜ್ಯೂಸ್ ಕುಡಿದು ಅಲ್ಲಿಂದ ಹೊರಟೆವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.